ಬಯಲು ಸೀಮೆ ಭಾಗದ ಚಿಕ್ಕಬಳ್ಳಾಪುರ ಜನರ ಪರಿಸ್ಥಿತಿ ವಿಷವರ್ತುಲದಲ್ಲಿ ಸಿಲುಕಿಕೊಂಡಂತಾಗಿದೆ. ಯಾಕಂದ್ರೆ ಅಂತರ್ಜಲ ಮಟ್ಟ ವೃದ್ಧಿಗಾಗಿ ಅಂತ ಎಚ್ಎನ್ ವ್ಯಾಲಿ ನೀರು ಕೆರೆಗಳಿಗೆ ಹರಿಸಿದ್ರು. ಅದರಲ್ಲಿ ಕಂದವಾರ ಕೆರೆಯೂ ಸಹ ಒಂದು. ಎಚ್ಎನ್ ವ್ಯಾಲಿ ನೀರಿನ ಶುದ್ಧೀಕರಣ 2 ಹಂತ ಸಾಲದು, 3ನೇ ಹಂತ ಮಾಡಲೇಬೇಕು ಎಂದು ಹೋರಾಟಗಾರರು, ಸಂಘಟನೆಗಳು ಹಲವಾರು ಬಾರಿ ಕೂಗನ್ನ ಎತ್ತುವುದರ ಜೊತೆಗೆ ಪಾದಯಾತ್ರೆ ಸೇರಿದಂತೆ ವಿವಿಧ ರೂಪಗಳಲ್ಲಿ ಹೋರಾಟಗಳನ್ನ ಮಾಡುತ್ತಾ ಬಂದರೂ ಸಹ ಸರ್ಕಾರ ಮಾತ್ರ ಕ್ಯಾರೆ ಅಂತಿಲ್ಲ. ಇದೀಗ ಕಂದವಾರ ಕೆರೆಯಲ್ಲಿ ಸಾವಿರಾರು ಮೀನುಗಳು ಸಾವನ್ನಪ್ಪಿರುವುದು ಸ್ಥಳೀಯರಲ್ಲಿ ಮತ್ತಷ್ಟು ಆತಂಕವನ್ನ ಸೃಷ್ಟಿಸಿದೆ. ಹಲವು ವರ್ಷಗಳ ಹಿಂದೆಯೇ ಕಂದವಾರ ಕೆರೆ, ಅಮಾನಿ ಗೋಪಾಲಕೃಷ್ಣ ಕೆರೆ ಹಾಗೂ ಮುಷ್ಟೂರು ಕೆರೆಗಳಲ್ಲಿ ರಾಶಿಗಟ್ಟಲೆ ಮೀನುಗಳು ಸತ್ತು ದಡ ಸೇರಿದ ಮಾದರಿಯಲ್ಲಿಯೇ ಕಂದವಾರ ಕೆರೆಯಲ್ಲಿಯೂ ಸಹ ಸಾವಿರಾರು ಮೀನುಗಳು ಸಾವನ್ನಪ್ಪಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಕೆರೆಗೆ ವಿಷ ಬೆರೆಸಲಾಗಿದೆಯೇ ಅಥವಾ ಎಚ್ಎನ್ ವ್ಯಾಲಿ ನೀರು ವಿಷಪೂರಿತವಾಗಿದೆ ಎಂಬುದನ್ನು ಸಾರ್ವಜನಿಕರನ್ನು ಕಾಡುತ್ತಿದೆ. ಇನ್ನು ಸರ್ಕಾರ ಈ ಬಾರಿಯ ಬಜೆಟ್ನಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡಿದೆ ಅಷ್ಟೇ. ಈ ಬಾರಿಯಾದರೂ ಸಹ 3ನೇ ಹಂತದ ಶುದ್ಧೀಕರಣಕ್ಕೆ ಒತ್ತು ನೀಡುತ್ತಾರೆಂಬ ಭರವಸೆ ಈ ಭಾಗದ ಜನರದ್ದಾಗಿತ್ತು. ಆದರೆ ಅದನ್ನ ಗಮನಕ್ಕೆ ತೆಗೆದುಕೊಳ್ಳದೆ ಸರ್ಕಾರದ ಮೊಂಡು ವರ್ತನೆಗೆ ಚಿಕ್ಕಬಳ್ಳಾಪುರ ಜನ ಬಲಿಯಾಗುತ್ತಿರೋದಂತೂ ಸತ್ಯ. ಇನ್ನು ಇಲ್ಲಿ ಕೆಲವರು ಮೀನುಗಳನ್ನ ಸಹ ಹಿಡಿಯುತ್ತಿದ್ದು ಕೆರೆಯಲ್ಲಿ ವಿವಿಧ ತಳಿಗಳ ಮೀನುಗಳು ಸಾವನ್ನಪ್ಪಿರುವುದು ಬೆಳಕಿಗೆ ಬಂದಿದೆ. ಈ ಮೀನುಗಳನ್ನು ಸಹ ಮಾರಾಟಗಾರರು ಮಾರುತ್ತಿದ್ದಾರಾ ಅಥವಾ ಹೋಟೆಲ್ ಡಾಬಾಗಳಿಗೆ ಸೇರುತ್ತಿದೆಯಾ? ಜನರು ಸೇವಿಸುತ್ತಿರುವ ಮೀನುಗಳು ಎಷ್ಟು ಸುರಕ್ಷಿತ ಎಂಬುದರ ಬಗ್ಗೆ ಇದೀಗ ಪ್ರಶ್ನೆ ಎತ್ತುವಂತಾಗಿದೆ. ಚಿಕ್ಕಬಳ್ಳಾಪುರನ ಹಾಳು ಮಾಡಕ್ ಹೊರಟಿದಿರಲ್ಲಪ್ಪ ರಾಜಕಾರಣಿಗಳೇ. ನಮ್ಮ ಸುಂದರವಾದ ಚಿಕ್ಕಬಳ್ಳಾಪುರ ನೋಡ್ರಿ, ಯಾರಿಗುಂಟು ಯಾರಿಗಿಲ್ಲ. ಪಂಚಗಿರಿಗಳ ಮಡಲಲ್ಲಿ ನನ್ನ ಚಿಕ್ಕಬಳ್ಳಾಪುರದ ಕಂದವಾರದ ಕೆರೆ ಎಷ್ಟು ಚೆನ್ನಾಗಿದೆ. ಆ ಕಡೆ ಮುದ್ದೇನಹಳ್ಳಿ ಅದ್ಭುತವಾದ ವಿಶ್ವವಿದ್ಯಾಲಯ, ಮೆಡಿಕಲ್ ಕಾಲೇಜು, ಆ ರೀತಿ ಕಳಶಪ್ರಾಯ ನನ್ನ ಚಿಕ್ಕಬಳ್ಳಾಪುರ ಇಡೀ ಕರ್ನಾಟಕಕ್ಕೆ. ಅಂತಹ ಕಳಶಪ್ರಾಯ ಜಾಗಕ್ಕೆ ನೀವು ಏನು ವಿಷ ಕುಡಿಸುವಂತ ಕೆಲಸ ಮಾಡ್ತಾ ಇದ್ದೀರಾ? ಮಾನ ಮರ್ಯಾದೆ ಆಯ್ತಾ ನಿಮ್ಗೆ? ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇಲ್ವಾ? ಅತ್ಯಂತ ಹೆಚ್ಚಾಗಿ ಟ್ಯಾಕ್ಸ್ ಕಟ್ಟೋ ಜನ ರೀ ನಾವು. ನಮ್ಮನ್ನೇ ಸಾಯಿಸ್ಬಿಡಕ್ ಹೊರಟಿದ್ದೀರ ತಾವೆಲ್ಲ. ಏನ್ ಮಾಡಕ್ ಹೊರಟಿದ್ದೀರಾ ನೋಡಿ. ಮೀನು ಗಬ್ಬು ವಾಸನೆ ಹೊಡಿತಿದ್ಯಪ್ಪ, ಸತ್ತೋಗಿ ತೇಳ್ತಾ ಇವೆ. ಇನ್ ಸ್ವಲ್ಪ ಹೊತ್ತಿಗೆ ಇದನ್ನ ಬಂದು ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿ ತಿಪ್ಪೆ ಸಾರಿಸುವಂತ ಕೆಲಸ ಮಾಡುವಂತಹ ಸರ್ಕಾರಗಳು ನಮ್ದು. ಯಾರಿಗೂ ಗೊತ್ತಿಲ್ದಿರಂಗೆ ಯಾವತ್ತು ನಮ್ಮ ಅದೃಷ್ಟ ಚೆನ್ನಾಗಿದೆ, ಅದಕ್ಕೆ ಬೆಳಗ್ಗೆ ಬಂದೆ. ರಾತ್ರಿನೇ ನಮ್ಮ ಹುಡುಗರು ಕಳ್ಸಿದ್ರು ಈ ತರ ಆಗಿದೆ ಅಣ್ಣ ಅಂತ. ಬೆಳಗ್ಗೆನೆ ಬಂದ್ರೆ ಇಷ್ಟೊತ್ತಿಗಿಲ್ಲ ಅಂದ್ರೆ ಎಷ್ಟೋ ಸಲ ಕ್ಲೀನು ಮಾಡ್ಬಿಟ್ಟಿದ್ದಾರೆ ಬರೋ ಅಷ್ಟೊತ್ತಿಗೆ. ಆ ರೀತಿ ಏನು ಒಳ್ಳೆ ಕೆಲಸಗಳು ಮಾಡ್ತಾರೆ, ಕ್ರಿಮಿನಲ್ ಕೆಲಸಗಳು. ಮರ್ಡರ್ ಮಾಡಿ ನೀಟಾಗಿ ತೆಗೆದುಬಿಡುವಂತಹ ಕೆಲಸ 100% ನಮ್ಮನ್ನೆಲ್ಲ ಮರ್ಡರೇ ಮಾಡ್ತಾ ಇರೋದು ಸರ್ಕಾರಗಳು. ಈ ರೀತಿ ನೀರು ಕುಡಿಸಿ ಯಾಕ್ರೆ ಕೊಡ್ಬೇಕು ನಮ್ಗಿಂತ ನೀರು? ಲಕ್ಷಾಂತರ ಕೋಟಿ ಬಜೆಟ್ ಮಾಡ್ತೀವಿ ಅಂತ ಬೆಂತಟ್ಕೊಂತೀರಾ? ಒಂದ್ ಸ್ವಲ್ಪ ದುಡ್ಡು ಹಾಕಿ ನಮ್ಗೆ ಟರ್ಚರಿ ಟ್ರೀಟ್ಮೆಂಟ್ ನೀರು ಕೊಡಕ್ಕಾಗಲ್ವೇನ್ರಿ? ಏನ್ರಿ ನಿಮ್ ಯೋಗ್ಯತೆ? ಮಾನ ಮರ್ಯಾದೆ ಇಲ್ವಲ್ರಿ? ನಮ್ಮ ಮಕ್ಕಳ ಶಾಪ, ನಮ್ಮ ತಂದೆ ತಾಯಿಗಳ ಶಾಪ, ನಮ್ಮ ಚಿಕ್ಕಬಳ್ಳಾಪುರ ಜನತೆ ಶಾಪ ನಿಮ್ಗೆ ಬಿಡ್ತದೇನ್ರಿ? ಏನ್ ಅಷ್ಟು ಈಸಿನ ಕರ್ಮ ನಿಮ್ಮನ್ನ ಯಾವತ್ತೂ ಬಿಡೋದಿಲ್ಲ. ಬೇಡದೆಲ್ಲ ಮಾಡ್ತಿದ್ದೀರಾ. ಶಾಸಕರೇ, ಈಗಲಾದ್ರೂ ಸ್ವಲ್ಪ ಘನತೆ ವ್ಯಕ್ತ ಪ್ರದೀಪ್ ಈಶ್ವರ್ ಅವರೇ, ಶಾಸಕರೇ, ದಯವಿಟ್ಟು ಈಗಲಾದ್ರೂ ಏನಾದ್ರೂ ಹೋರಾಟ ಮಾಡಿಯಪ್ಪ. ಹೋರಾಟ ಮಾಡಿ ನೀರು ತಗೊಂಬನ್ನಿ. ನಿಮ್ ಜೊತೆ ನಾವು ನಿಂತ್ಕೊಂತೀವಿ. ಯಾರ್ಯಾರನೋ ನಿಯೋಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ಲಪ್ಪ. ಯಾವಾಗ ಕರ್ಕೊಂಡೋದ್ರಿ ನಿಯೋಗ? ಏನ್ ಮಾಡಿದ್ರಿ ನೀವು? ನೀರಿನ ಬಗ್ಗೆ ನಿಮ್ಮ ಹೋರಾಟ ಏನಾಯ್ತು ನಿಮ್ ಕೆಲಸ? ಇದನ್ನೇ ನಾ ಕೊಡಿಸ್ತಾ ಇರೋದು. ನಿಮ್ ಕಾಂಗ್ರೆಸ್ನ ಕಾರ್ಯಕರ್ತರಿಗೂ ಇದನ್ನೇ ಕೊಡಿಸ್ತಾ ಇದ್ದೀರಿ. ಪಾಪ ಅವರು ಇದನ್ನೇ ಕುಡಿತಾವ್ರೆ, ಮುಗ್ಧರು. ನಿಮ್ಗೋಸ್ಕರ ಅದನ್ನೆಲ್ಲೋ ವಿಡಿಯೋ ಮಾಡ್ತಾರಲ್ಲ ಪಾಪ ಹುಡುಗರು, ಅವರು ಇದೇ ಕಚಡ ನೀರನ್ನೇ ಕುಡಿತಾ ಇರೋದು ಪಾಪ. ಇಲ್ಲ ನೀವು ಅವ್ರಿಗೇನಾದ್ರೂ ಬಿಸ್ಲರಿ ನೀರು ಏನಾದ್ರು ಕೊಡಿಸ್ತಾ ಇದೀರೋ ನಮ್ಗೆ ಗೊತ್ತಿಲ್ಲ. ಅಂತರ್ಜಲದಲ್ಲಿ ಸೇರ್ಕೊಂಡು ಹಾಳಾಗ್ತಿದ್ಯಪ್ಪ. ನೀವೇ ಒಂದ್ ದಿವಸ ಹೋರಾಟ ಮಾಡಿದಂತಹ ವಿಷಯ ಇದು. ಆವತ್ತಿಗಿಂತನೂ ಇವತ್ತು ಜಾಸ್ತಿ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಈಗಲೂ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಹೆಂಗೆ? ಶಾಸಕರಲ್ಲಿ ನಾನು ಮನವಿ ಮಾಡ್ತೀನಿ, ಶಾಸಕರೇ ಇನ್ನಾದ್ರೂ ದಯವಿಟ್ಟು ಇದನ್ನೆಲ್ಲ ಅಡ್ರೆಸ್ ಮಾಡಿಯಪ್ಪ. ಅಧಿಕಾರ ನಿಮ್ಗೆ ಯಾರಿಗೂ ಸಿಗ್ದಿರಾ ಅಂತ ಅಧಿಕಾರ ಸಿಗ್ತಿದೆ ಶಾಸಕರೇ. ಪ್ರದೀಪ್ ಈಶ್ವರ್ ಅವರೇ, ಯು ಆರ್ ಸೋ ಬ್ಲೆಸ್ಡ್ ಬ್ರದರ್. ಅದನ್ನ ಯೂಸ್ ಮಾಡ್ಕೊಳ್ಳಿ. ಏನಾದ್ರೂ ಸಾಧನೆ ಮಾಡಿಯಪ್ಪ. ಇದೇ ಸಾಧನೆ, ಬೇರೆ ಏನೋ ಅಲ್ಲ ಸಾಧನೆ. ಈಗ ಒಳ್ಳೆ ನೀರು ಕೊಡಿಸಿ ನಮ್ಗೆ. ನೋಡಿ, ದಯವಿಟ್ಟು ನೋಡಿ, ಅಳು ಬರ್ತಾರ್ರಿ. ಮೀನುಗಳೆಲ್ಲ ಸತ್ತೋಗಿ ಅಲ್ಲಿ
ನಾಳೆ ನಾವು ಹಿಂಗೆ ಸತ್ತೋಗ್ತೀವ್ರಿ. ಮೀನುಗಳು ವಿಲ ಒದ್ದಾಡ್ತಾ ಇವೆ ರೀ. ಸಾಯೋದಕ್ಕೆ ರೆಡಿ ಆಗಿರೋಂಥ ಮೀನುಗಳು ಕಾಣ್ತಾ ಇದೆ ರೀ. ಸಾವಿರಾರು ಮೀನುಗಳಪ್ಪ, ನೋಡ್ರಪ್ಪ ಇಲ್ಲಿ ಸ್ವಲ್ಪ ಇದು ಮಾಡಿ ತೋರ್ಸಪ್ಪ. ಸಾವಿರಾರು ಮೀನುಗಳು ರೀ, ಎಲ್ಲ ಮೇಲೆ ಬಂದು ಕಣ್ಣಲ್ಲಿ ನೀರು ಬರ್ತದೆ ರೀ. ಅವು ನಮ್ಮಂಗೆ ಜೀವಿಗಳು ರೀ, ಸಾಯ್ತಾ ಇವೆಯಪ್ಪ. ಉಸಿರಾಡಕ್ಕಾಗ್ದಿರ ಈ ಕಚ್ಚಡ ನೀರಲ್ಲಿ. ಏನ್ ಪ್ರತಿ ದಿವಸ ಯಾವ ಕೆಮಿಕಲ್ ಬಂದು ಸೇರ್ಕೊಂತ ಇದೆ ಗೊತ್ತಿಲ್ಲ ನಮ್ಮ ನೀರುಗಳಲ್ಲಿ. ಪ್ರತಿ ದಿವಸ ಯಾವ ಕೆಮಿಕಲ್ ಬರ್ತಿದೆ, ಏನ್ ಸೇರ್ಕೊಂತ ಇದೆ. ಒಂದೊಂದು ದಿವಸ ಒಂದೊಂದು ವಿಷ ಕುಡಿಸ್ತಾ ಇದ್ದೀರಿ. ಪ್ರದೀಪ್ ಈಶ್ವರ್ ಅವರೇ, ದಯವಿಟ್ಟು ಇನ್ನಾದ್ರೂ ಅಡ್ರೆಸ್ ಮಾಡಿಯಪ್ಪ. ನಿಮ್ ಜೊತೆ ನಾವು ನಿಂತ್ಕೊಂತೀವಿ, ರಾಜಕೀಯ ಮಾಡಲ್ಲ. 100% ಎಲ್ಲ ಕ್ರೆಡಿಟ್ ನಿಮ್ಗೆ ಕೊಡ್ತೀವಿ ಬ್ರದರ್. ದಯವಿಟ್ಟು ಬನ್ನಿ, ಒಂದು ನಿಯೋಗ ಕರ್ಕೊಂಡೋಗಿ, ಅಥವಾ ನೀವು ಏನು ಹೋರಾಟ ಮಾಡ್ತಿರೋ ಮಾಡಿ, ನಮಗೆ ಟರ್ಷರಿ ವಾಟರ್ ಕೊಡಿಸಿ, ದಯವಿಟ್ಟು ಮಾಡಿ. ಉಸ್ತುವಾರಿ ಸಚಿವರನ್ನ ಇಟ್ಕೊಳ್ಳಿ, ಮುಖ್ಯಮಂತ್ರಿಗಳನ್ನ ಇಟ್ಕೊಳ್ಳಿ, ಎಲ್ಲರಿಗೂ ನೀವು ಆಪ್ತರಿದ್ದೀರಾ. DCM ಅವ್ರನ್ನ ಮಾತಾಡಿ, ಯಾರು ಮೈನರ್ ಇರಿಗೇಷನ್ ಯಾರಿದ್ದಾರೆ ಅವ್ರನ್ನ ಮಿನಿಸ್ಟರ್ನ ಮಾತಾಡಿ, ದಯವಿಟ್ಟು ನ್ಯಾಯ ಕೊಡಿಸಿ ಚಿಕ್ಕಬಳ್ಳಾಪುರ ಜನತೆಗೆ. ಇದು ಒಳ್ಳೇದಲ್ಲ ಸರ್. ವಿಲ ಒದ್ದಾಡ್ತಾ ಇದೆ ಸರ್ ಮೀನುಗಳೆಲ್ಲ. ಸಾವಿರಾರು ಮೀನುಗಳು ಕಾಣಿಸ್ತಾ ಇರೋದ್ರಲ್ಲಿ, ಇಲ್ಲಿಂದ ಅಲ್ಲಿವರೆಗೂ ಕಾಣಿಸ್ತಿದೆ. ಚಿಕ್ಕದಾಗಿ ಏನು ನಿಮಗೆ ಕಾಣಿಸ್ತಿದೆ ಎಲ್ಲ ಮೀನುಗಳು ಮೇಲ್ಗಡೆ ಬಂದು ಒದ್ದಾಡ್ತಿವೆ. ಮೋಸ್ಟ್ಲಿ ಇನ್ನು ಸ್ವಲ್ಪ ಹೊತ್ತಿಗೆ ಇವೆಲ್ಲ ತೇಲ್ಬಿಡ್ತವೆ, ಉಸಿರಾಡಕ್ಕಾಗ್ದಿರ. ಎಲ್ಲಾದ್ರೂ ನೋಡಿದಿರ ಈ ಥರದ್ದು ಇರುತ್ತೇನೋ? ಅಲ್ಲ, ಮೀನುಗಳು ಬಂದು ಈ ಥರ ಆಗುತ್ತೇನೋ? ಇರ್ಲಲ್ಲ, ಮೀನುಗಳು ಈ ಥರ ಮೇಲ್ಗಡೆ ಬಂದು ಒದ್ದಾಡ್ತವ. ಬಾಯಿ ತೆಗಿಯೋದು ನೋಡಿ, ಅನ್ಯಾಯ ಇದು. ಸರಿ ಬಾಪ. ಇನ್ನು HN ವ್ಯಾಲಿ ನೀರನ್ನು 3ನೇ ಹಂತದ ಶುದ್ಧೀಕರಣಕ್ಕೆ ಒತ್ತಾಯಿಸುವ ಹೋರಾಟಗಾರರ ಕೂಗಿಗೆ ಸರ್ಕಾರ ಆಗಿಂದಾಗೆ ತಮ್ಮ ತೇಪೆ ಹಚ್ಚುವ ಕೆಲಸ ಮಾಡುತ್ತಿದೆ. ಆದರೆ ಮೀನುಗಳ ಮಾರಣ ಹೋಮಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ವರ್ತನೆಗೆ ರೋಸಿ ಹೋದ ನೀರಾವರಿ ಹೋರಾಟಗಾರರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸುಷ್ಮಾ ಶ್ರೀನಿವಾಸ್ ಅಂತ ಹೇಳಿ, ಕರ್ನಾಟಕ ರೈತ ಜನಸೇನಾ ಸಂಸ್ಥಾಪಕ ಅಧ್ಯಕ್ಷರು. ನಾವು ಮೊದಲಿಂದ ಹೇಳ್ಕೊಂಡು ಬರ್ತಾನೆ ಇದ್ದೀವಿ, HN ವ್ಯಾಲಿ KC ವ್ಯಾಲಿ ನೀರು ಒಂದು ಸ್ಲೋ ಪಾಯ್ಸನ್, ವಿಷವನ್ನು ನಮಗೆ ಸರ್ಕಾರ ಕೊಡ್ತಾ ಇದೆ ಅಂತ. ಆದರೆ ನಮ್ಮನ್ನು ಹುಚ್ಚರನ್ನ ನೋಡೋ ರೀತಿ ನೋಡಿದ್ದಾರೆ ಜನ. ಆದರೆ ಇವತ್ತು ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ. ಸಾವಿರಾರು ಮೀನುಗಳು ಸತ್ತು ಕೆರೆ ಅಂಗಳದಲ್ಲಿ ಬಿದ್ದಿದೆ. ಅಂಥ ಬಿದ್ದಿರುವ ಸಾವಿರಾರು ಮೀನುಗಳು ಸತ್ತಿದ್ರೂ ಸಹಿತ ಆಕ್ಸಿಜನ್ ಸಪ್ಲೈ ಆಗದೆ ಆ ಕಲುಷಿತ ನೀರನ್ನು ಕುಡಿದು ಅದರಲ್ಲಿದ್ದು, ಇವತ್ತಿನ ದಿನ ಅದೇ ಕೆರೆ ಅಂಗಳದಲ್ಲಿ ಮೀನುಗಳನ್ನು ಯಾರಿಗೂ ಗೊತ್ತಿಲ್ಲದೆ ಇರೋ ರೀತಿ ಬೇರೆ ರಾಜ್ಯಗಳಿಂದ ಬಂದು ಹಿಡಿತಾ ಇದ್ದಾರೆ, ಅದನ್ನು ಮಾರ್ತಾ ಇದ್ದಾರೆ, ತಿಂತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಮೀನುಗಾರಿಕೆ ಇಲಾಖೆ ಇದೆಯಾ ಅಥವಾ ಸತ್ತೋಗಿದೆಯಾ ಅಂತ ನನ್ನ ಪ್ರಶ್ನೆ. ಇಲ್ಲ ಅನ್ಸುತ್ತೆ, ಚಿಕ್ಕಬಳ್ಳಾಪುರದಲ್ಲಿ ಮೀನುಗಾರಿಕೆ ಇಲ್ಲ ಅಂತ ಅನ್ಸುತ್ತೆ ಇಲಾಖೆ. ಸ್ವಾಮಿ, ನೀವೆಲ್ಲ ಏನು ಕೆಲಸ ಮಾಡೋಕ್ಕೆ ಬಂದಿದ್ದೀರಾ ಅಥವಾ ಏನಾದರೂ ದುಡ್ಡುಗಳು ಕಟ್ಟುಗಳು ತೊಗೊಂಡು ನಮ್ಮಂಥವ್ರನ್ನೆಲ್ಲ ಸಾಯಿಸಿ ಹೆಣಗಳ ಮೇಲೆ ನಡ್ಕೊಂಡು ಹೋಗೋದಕ್ಕೆ ಬಂದಿದ್ದೀರಾ ಅಂತೇಳಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನು ಈ ಮೂಲಕ ಕೇಳಲಿಕ್ಕೆ ಕೇಳ್ತಾ ಇದ್ದೀನಿ ನಾನು. ಈ ಮೀನುಗಳು ಸಾಯ್ಲಿಕ್ಕೂ ಸಹಿತ ಅದೇ ನೀರೇ ಕಾರಣ ಅಂಥೇಳಿ ನಾವು ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ಈ ಕೂಡಲೇ ಎಚ್ಚೆತ್ಕೋಬೇಕಾಗತ್ತೆ. ಮೀನುಗಾರಿಕೆ ಇಲಾಖೆಯವರು ಎಚ್ಚೆತ್ಕೋಬೇಕು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಎಚ್ಚೆತ್ಕೊಂಡು ತನಿಖೆ ಮಾಡಿ ಅದಕ್ಕೆ ಯಾವ ರೀತಿ ತಪ್ಪಿತಸ್ಥರು ಯಾರಿದ್ದಾರೆ ಮೀನುಗಳನ್ನ ಹಿಡಿಯೋರು ಅವರಿಗೆ ಕ್ರೂರವಾಗಿ ಒಂದು ಶಿಕ್ಷೆಯನ್ನು ಸಹಿತ ಕೊಡಬೇಕಾಗತ್ತೆ. ಇದನ್ನೆಲ್ಲ ಇದೇ ರೀತಿ ನೀವು ಮುಂದುವರಿಸಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತೇನು ಮೀನುಗಳು ಸತ್ತು ಸಾವಿರಾರು ಒಂದು ಮೂಲೆಯಲ್ಲಿ ಬಿದ್ದಿದೆ, ಅದೇ ರೀತಿ ಜನಗಳ ಹೆಣಗಳು ಸಹಿತ ಬೀಳೋದ್ರಿಂದ ದಿನಗಳು ಬಹಳ ದೂರ ಇಲ್ಲ ಅಂತ ಈ ಮೂಲಕ ಎಲ್ಲರಿಗೂ ಹೇಳೋಕ್ಕೂ ಇಷ್ಟಪಡ್ತೀನಿ. ಹಾಗೂ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ, ಸಂಬಂಧಪಟ್ಟ ಅಧಿಕಾರಿಗಳಿಗೂ ಸಹಿತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೀವು ಕೆಲಸ ಮಾಡೋಕ್ಕೆ ಯೋಗ್ಯತೆಗಳಿದ್ರೆ ಕೆಲಸ ಮಾಡಿ, ಇಲ್ಲ ರಾಜೀನಾಮೆಗಳನ್ನ ಕಟ್ಟು ಮನೆಗಳಿಗೆ ಹೋಗಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಒಟ್ನಲ್ಲಿ ರಾಜ್ಯದ ಗ್ಯಾರಂಟಿಗಳು ಸರ್ಕಾರವನ್ನ ಉಳಿಸಿದ್ರೆ, ಸರ್ಕಾರ ಮಾತ್ರ ಕೊಳಚೆ ನೀರಿನ ಗ್ಯಾರಂಟಿಯನ್ನ ಚಿಕ್ಕಬಳ್ಳಾಪುರ ಜನತೆಗೆ ವರವಾಗಿ ಕೊಟ್ಟಿದೆಯೇನೋ ಎಂಬಂತೆ ಜನರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಹೀಗೆಯೇ ಮುಂದುವರೆದ್ರೆ ಮುಂದಿನ ಪರಿಸ್ಥಿತಿ ದೇವರೇ ಬಲ್ಲ ಎಂಬಂತೆ ಹಿರಿಯ ಪ್ರಜ್ಞಾವಂತರ ಮಾತಾಗಿದೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಲವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.